ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧತ್ವವನ್ನು ನನ್ನಿಂದ ತೆಗೆಯಬೇಡ. ಗುರುವಾರ 3 ಏಪ್ರಿಲ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನ ಗ್ರಂಥ 2ನೇ ಭಾಗ 21ನೇ ಅಧ್ಯಾಯದ 22ನೇ ವಚನ. ಗಾತ್ ಊರಿನವರಾದ ಈ 4 ಮಂದಿ ರಾಫೇಯರು ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮಕ್ಕಳು ಅಥವಾ ದೇವರನ್ನು ಆತುಕೊಂಡಿರುವಂಥ ಜನರು ಹಲವಾರು ರೀತಿಯಾದಂಥ ಸವಾಲುಗಳನ್ನು ಪದೇ ಪದೇ ಎದುರಿಸಿದರೂ ದೇವರು ಜಯವನ್ನೇ ಕೊಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಿಂದ ಬಲ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಕುರಿ ಕಾಯುವಂಥ ಸಂದರ್ಭದಲ್ಲಿರುವಾಗಲೇ ದೇವರು ಸೌಲನ ಅವಿಧೇಯತೆ ನಿಮಿತ್ತವಾಗಿ ಸೌಲನಲ್ಲಿ ವ್ಯಥೆಪಟ್ಟು ನಿರಾಕರಿಸಿ ದಾವೀದನನ್ನು ಅರಸನಾಗುವಂತೆ ಮಾಡಿದನು. ಸಮುವೇಲನು ದಾವೀದನನ್ನು ಅಭಿಷೇಕಿಸಿದನು. ತಕ್ಷಣ ದಾವೀದನು ಅರಸನಾಗಲಿಲ್ಲ. ಬದಲಾಗಿ ಸೌಲನ ಮನೆಯಲ್ಲಿ, ಅರಮನೆಯಲ್ಲಿ ಕಿನ್ನರಿ ನುಡಿಸುವುದಕ್ಕೋಸ್ಕರವಾಗಿ, ಸೌಲನಿಗೆ ದುರಾತ್ಮ ಬಂದಾಗ ಕಿನ್ನರಿ ನುಡಿಸುವುದಕ್ಕೋಸ್ಕರವಾಗಿ ಕರೆಸಲ್ಪಟ್ಟನು. ಆದರೆ ಗೊಲಿಯಾತನು ಬಂದು ಇಸ್ರೇಲ್ ಜನಾಂಗದವರನ್ನು 40 ದಿವಸಗಳ ಕಾಲ ಸವಾಲು ಹಾಕಿ ನಿಂತಿರುವಂಥ ಸಂದರ್ಭದಲ್ಲಿ ದಾವೀದನು ದೇವರ ಹೆಸರಿನಲ್ಲಿ ಹೋಗಿ ಒಂದೇ ಕಲ್ಲಿನಿಂದ ಗೊಲಿಯಾತನನ್ನು ಕೊಂದನು. ಅದಾದ ನಂತರ ಬಹಳಷ್ಟು ಸವಾಲುಗಳು ಎದುರಿಸಿದನು. ಅರಸನಾದ ನಂತರ ಫಿಲಿಸ್ಟಿಯರ ಮೇಲೆ ಪದೇ ಪದೇ ಯುದ್ಧಕ್ಕೆ ಹೋಗಬೇಕಾಗಿತ್ತು. ಆಗ ಗೊಲಿಯಾತನ ಮನತನದವರು ತಿರುಗಿ ದಾವೀದನ ಮೇಲೆ ಬರುತ್ತಿದ್ದರು. 4 ಜನರು, ಈ ರೀತಿಯಾದಂಥ ಜನರನ್ನು ದಾವೀದನು ತನ್ನ ಜನರು ಕೊಂದರು, ಜಯ ಹೊಂದಿದರು. ಕರ್ತನಲ್ಲಿ ಪ್ರಿಯರೇ, ಸವಾಲುಗಳು ದೇವರನ್ನು ನಂಬಿದಂಥ ಮಕ್ಕಳಿಗೆ ಪದೇ ಪದೇ ಬರುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದರೆ ದೇವರನ್ನು ನಂಬಿಕೆ ಇಟ್ಟು ದೇವರಲ್ಲಿ ತಮ್ಮನ್ನು ಒಪ್ಪಿಸಿ ದೇವರನ್ನು ಆತುಕೊಂಡಂಥವರು ಸವಾಲುಗಳು ಎಷ್ಟಿದ್ದರೂ ಕೂಡ ಅದಕ್ಕೆ ಬೇಕಾದಂಥ ಬಲವನ್ನು ದೇವರು ಕೊಟ್ಟು ಜಯವನ್ನು ಸಾಧಿಸುವ ಹಾಗೆ ನಡೆಸುತ್ತಾನೆ. ಗೊಲಿಯಾತನು ಒಬ್ಬನೇ ದಾವೀದನಿಗೆ ಸವಾಲಾಗಿರಲಿಲ್ಲ. ಪದೇ ಪದೇ ಸವಾಲುಗಳನ್ನು ನೋಡುತ್ತೇವೆ. ಪದೇ ಪದೇ ದೇವರು ಜಯ ಕೊಟ್ಟಿದ್ದನ್ನು ನೋಡುತ್ತೇವೆ. ಯಾಕಂದರೆ ದೇವರೇ ನಮ್ಮ ಬಲವಾಗಿರುವಾಗ ಎಲ್ಲ ಸವಾಲುಗಳನ್ನು ನಾವು ಎದುರಿಸಬಲ್ಲೆವು. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಬಲ ನಮ್ಮಲ್ಲಿ ತುಂಬಿಸು. ನೀನು ಮಹಿಮೆ ಹೊಂದಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.